ಹನುಮಂತ, ತುಂಬಾ ದೂರ ಪ್ರಯಾಣಿಸಿದ್ದೀಯಾ, ಸ್ವಲ್ಪ ಹೊತ್ತು ನನ್ನಲ್ಲಿ ವಿಶ್ರಮಿಸು ಎಂದು. ಎಲ್ಲರಿಗೂ ನಮಸ್ಕಾರ. ಹನುಮಂತ ದೇವರು ಸಮುದ್ರವನ್ನು ಲಂಘಿಸಿ ಲಂಕೆಗೆ ತೆರಳುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಸಮುದ್ರದಿಂದ ಮಯ್ಯಾನಕ ಪರ್ವತ ಮೇಲೆದ್ದು ಬರುತ್ತದೆ. ಅದು ಹೇಳುತ್ತದೆ, ಹನುಮಂತ, ತುಂಬಾ ದೂರ ಪ್ರಯಾಣಿಸಿದ್ದೀಯಾ, ಸ್ವಲ್ಪ ಹೊತ್ತು ನನ್ನಲ್ಲಿ ವಿಶ್ರಮಿಸು ಎಂದರೆ ಅವರು ಹೇಳುತ್ತಾರೆ, ಖಂಡಿತ ಇಲ್ಲ, ನಾನು ರಾಮದೇವರ ಕಾರ್ಯದಲ್ಲಿದ್ದೇನೆ, ಮಧ್ಯ ವಿಶ್ರಾಂತಿ ತೆಗೆದುಕೊಳ್ಳುವುದು ಸಲ್ಲದು. ನಾನು ನನ್ನ ಕಾರ್ಯವನ್ನು ಮುಗಿಸುವವರೆಗೂ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿ ತಮ್ಮ ಪಾದ ಸ್ಪರ್ಶವನ್ನು ಆ ಪರ್ವತಕ್ಕೆ ಮಾಡಿ ಮುಂದೆ ತೆರಳುತ್ತಾರೆ. ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ನಾವು ಒಂದು ಒಳ್ಳೆ ಕಾರ್ಯವನ್ನು ಮಾಡುತ್ತಿರುವಾಗ ತುಂಬ ಅಡೆತಡೆಗಳು, ಮಧ್ಯ ತುಂಬ ಕ್ಷಣಗಳು ಯಾವ ರೀತಿ ಬರುತ್ತವೆಂದರೆ ಎಲ್ಲವೂ ಸಾಕು ಎಂದು ಅನಿಸಿ ವಿಶ್ರಾಂತಿ ಪಡೆಯಬೇಕೆನಿಸುತ್ತದೆ. ಆದರೆ ವಿಶ್ರಾಂತಿ ತೆಗೆದುಕೊಳ್ಳಬಾರದು. ನಮ್ಮ ಗುರಿ ಸಾಧಿಸುವವರೆಗೂ, ಕಾರ್ಯ ಪೂರ್ಣಗೊಳ್ಳುವವರೆಗೂ ನಮ್ಮ ಗುರಿ ಸಾಧಿಸಲು ಸಾಧ್ಯ.